ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆದ್ದರಿಂದ ಸೀತಾಳ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಆಗ್ತಾ ಇದೆ. ಸೊ ಮಕ್ಕಳೆಲ್ಲ ಬಂದು ರೆಡಿಯಾಗಿ ಕೂತಿದ್ದಾರೆ. ಕೃಷ್ಣನ ಅಲಂಕಾರ ಕೂಡ ಆಗಿದೆ. ಸೊ ಇನ್ನೇನು ಸೀತಕ್ಕ ಪೂಜೆ ಮಾಡ್ತಿದ್ದಾರೆ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾಲಿ ಹೇ ನಾತು ನಾರಾಯಣ ವಾಸುದೇವ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆದಿ ವ್ಯಾಧಿ ಹರ ನಿತ್ಯಂ ತುಳಸಿ ತ್ವಂ ನಮೋಸ್ತುತೆ. ನಮೋ ನಮಸ್ತೆ ತುಳಸಿ ಪಾಪಂ ಹರ ಹರಿಪ್ರಿಯ. ಹಾಂ ಮಕ್ಕಳ, ಒಬ್ಬೊಬ್ಬರೇ ಬನ್ನಿ, ಜೋರಾಗಿ ಎಳಿಬೇಡಿ, ಒಬ್ಬೊಬ್ಬರೇ ಬನ್ನಿ. ಕೃಷ್ಣನ ತೊಟ್ಲನ್ನ ತೂಗ್ಬಿಟ್ಟೋಗಿ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜೈ ಶ್ರೀ ಕೃಷ್ಣ. ಪೂಜೆ ಎಲ್ಲ ಆದಮೇಲೆ ಮೊದಲು ಗೋಮಾತೆಗೆ ನೈವೇದ್ಯ ಇಟ್ಬಿಟ್ಟು ನೆಕ್ಸ್ಟ್ ಮಕ್ಕಳಿಗೆಲ್ಲ ತಿಂಡಿ ಕೊಡಬೇಕಂತ ಎಲ್ಲ ರೆಡಿ ಮಾಡ್ಕೋತಿದ್ದಾಳೆ ಸೀತಮ್ಮ. ಕೃಷ್ಣ ತುಂಬ ಮುದ್ದಾಗಿ ಕಾಣ್ತಿದ್ದಾನಲ್ವಾ ಚಂದ್ರ? ಹೌದು ಸೂರ್ಯ, ತುಂಬ ಚೆನ್ನಾಗಿ ಕಾಣ್ತಿದ್ದಾನೆ. ಅಯ್ಯೋ, ಕೃಷ್ಣ ಚೆನ್ನಾಗಿ ಕಾಣ್ತಾವನು ಇಲ್ಲ, ನಂಗಂತೂ ಗೊತ್ತಿಲ್ಲ. ಅಲ್ಲಿರೋ ಚಕ್ಲಿ ಮಾತ್ರ ನಂಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಿಂದು ಯಾವಾಗೂ ತಿನ್ನೋದ್ರ ಮೇಲೆ ಜ್ಞಾನ. ಇನ್ನೇನು ಪೂಜೆ ಐತಲ್ಲ, ಅಲ್ಲಿರೋ ತಿಂಡಿ ಎಲ್ಲ ನೀನೇ ಸ್ವಾಹ ಮಾಡುವಂತೆ. ವೆಯ್ಟ್ ಮಾಡು, 5 ನಿಮಿಷ ಮಮ್ಮಿ ಕೊಡ್ತಾರೆ. ಮಮ್ಮಿ ಎಷ್ಟೊತ್ತು ಮಮ್ಮಿ ಕೊಡೋದು? ನಂಗೆ ಹೊಟ್ಟೆ ಹಸಿತದೆ. ಆ ಚಕ್ಲಿ ನೋಡಿ ನಂಗೆ ತಡಿಯೋಕ್ಕಾಯ್ತಲ್ಲ, ನನ್ನ ಕಣ್ಣೆಲ್ಲ ಬರೀ ಚಕ್ಲಿ ಮೇಲೆ ಐತೆ. ಆಯಿತು ಮಕ್ಕಳ, ಬರ್ತಾ ಇದ್ದೀನಲ್ಲ, ಇನ್ನೇನು ಪೂಜೆ ಎಲ್ಲ ಆಯಿತು. ನೋಡಿ ತಟ್ಟೆ ತೊಗೊಂಡು ಬಂದಿಟ್ಟು ಎಲ್ಲ ತಿಂಡಿ ತಿನ್ನೋರಂತೆ. ನೀನು ಯಾಕೊಬಿಟ್ಟು ಮಕ್ಕೊಂಡಿದ್ಯಾ? ಎದೋಳು ಊಟ ಮಾಡಿ. ಆಂಟಿ ನಂಗೆ ತುಂಬ ಹೊಟ್ಟೆ ಹಸಿತೈತೆ. ನೀವು ಇನ್ನೂ ಏನೂ ತಿಂಡಿ ಗೊತ್ತಿಲ್ವಲ್ಲ, ಅದಕ್ಕೆ ಮಕ್ಕೋತಿದ್ದೆ. ಅಮ್ಮ ಬೇಗ ಕೊಚ್ಚೆ ಅಲ್ಲ, ಅಲ್ಲೇ ಎತ್ಕೊಂಡು ತಿನ್ಬಿಡ್ಲ ನಾನು. ಮಮ್ಮಿ ನನಗೆ ಬೇಗ ತಡಿಯೋಕ್ಕಾಯ್ತಲ್ಲ, ಚಕ್ಲಿ ಬೇಕು. ಆಯಿತು ಕಂದ, ಕೊಡ್ತೀನಿ. ರಾಧಾ ಬಾ ರಾಧಾ, ಎಲ್ಲೋಗ್ಬಿಟ್ಟಿದ್ದೆ ನೀನು? ನೀನಿರೋದಕ್ಕೆ ನೋಡಿ ಎಷ್ಟು ಅನುಕೂಲ ಆಯಿತು ನನಗೆ. ಎಷ್ಟು ಬೇಗ ಎಷ್ಟು ಚೆನ್ನಾಗಿ ರೆಡಿ ಮಾಡಿಕೊಟ್ಟೆ. ತುಂಬ ಧನ್ಯವಾದ ರಾಧಾ ನಿನಗೆ. ಅಯ್ಯೋ ಅಕ್ಕ, ಧನ್ಯವಾದ ಅಲ್ಲ, ನಡೀರಿ ಅಕ್ಕ, ಫಸ್ಟು ಮಕ್ಳಿಗೆ ಹಾಕೊಟ್ಬಿಡೋಣ. ಪಾಪ ತುಂಬಾ ಕಾಯ್ತಿದ್ದಾರೆ ಹೊಟ್ಟೆ ಹಸಿ ಅಂತ. ಸೊ ಮಕ್ಕಳೆಲ್ಲ ಸಂತೋಷವಾಗಿ ತಿಂಡಿನ ತಿಂತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಆಂಟಿ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಇದನ್ನ. ತಟ್ಟೆಲಿರೋ ಚಕ್ಲಿ ನಂದು, ನೀನು ಬರೀ ನಿಪ್ಪಟ್ಟು ಮಾಡ್ತಾ ತಿನ್ನಬೇಕು, ಆಯಿತಾ? ಯಾಕೆ ಬಂದ್ಬಿಡು, ನಂದದು, ನಂಗೆ ಬೇಕದು. ಎಲ್ಲ ನೀನು ಒಬ್ಳೆ ತಿನ್ಬಿಡು. ನನ್ನ ಫೇವ್ರೆಟ್ ಚಕ್ಲಿ ಮಮ್ಮಿ. ಥ್ಯಾಂಕ್ ಯು ಸೋ ಮಚ್. ನಂಗೆ ಇನ್ನೂ 10 ಚಕ್ಲಿ ಬೇಕು ಮಮ್ಮಿ, ಪ್ಲೀಸ್ ಮಮ್ಮಿ. ಸೂಪರ್ ಆಗಿದೆ. ಹೊಟ್ಟೆ ತುಂಬ ತಿಂಡಿ ಹಾಗೂ ಊಟ ತಿಂದಮೇಲೆ ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ. ಸೊ ಇದು ಇವತ್ತಿನ ಕೃಷ್ಣ ಜನ್ಮಾಷ್ಟಮಿ ಆಗಿತ್ತು. ಹೇಗಿತ್ತು ನಮಗೆ ಕಮೆಂಟ್ಸ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಮನೆಯ ಕೃಷ್ಣ ಜನ್ಮಾಷ್ಟಮಿ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ದೀರ್ಘ ಆಯುಷ್ಯು, ಆರೋಗ್ಯ ಭಾಗ್ಯ, ಸಕಲ ಸಂಪತ್ತನ್ನು ನೀಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಸದಾ ಸುಖಿನೋ ಭವತು. ನಿಮ್ಮೆಲ್ಲರ ಕಷ್ಟ ದುಃಖ ದೂರವಾಗಿ ಸಂತೋಷವಾಗಿರಿ ಎಲ್ಲರೂ. ಧನ್ಯವಾದಗಳು. ಹಾಂ ಫ್ರೆಂಡ್ಸ್, ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದೇ ರೀತಿಯ ವಿಡಿಯೋಗಳು ಇನ್ನು ಮುಂದೆ ನಮ್ಮ ಚಾನಲ್ಲಿ ಬರ್ತಾನೆ ಇರುತ್ತೆ. ನಿಮಗೆ ಮನರಂಜಿಸೋಕ್ಕೆ ನಾವು ಬರ್ತಿರ್ತೀವಿ.
ಓಕೆ ಫ್ರೆಂಡ್ಸ್ ಬಾಯ್, ಟೇಕ್ ಕೇರ್, ಬಾಯ್ ಮಕ್ಕಳ.